ಪುಷ್ಪ ದ ರೂಲ್ ಪಾರ್ಟ್ 2 ಇದು ಸುಕುಮಾರ್ ನಿರ್ದೇಶನದಲ್ಲಿ ಮೂಡಿಬಂದಿರುವ ಚಿತ್ರ. ಸಿನಿಮಾದ ನಾಯಕನಾಗಿ ಅಲ್ಲು ಅರ್ಜುನ್ ಅವರು ಮತ್ತು ನಾಯಕಿಯಾಗಿ ರಶ್ಮಿಕಾ ಮಂದಣ್ಣ ಅವರ ನಟನೆಯಲ್ಲಿ ಮೂಡಿಬಂದಿರುವ ಚಿತ್ರ. ಎಲ್ಲರಿಗೂ ಗೊತ್ತಿರುವ ಹಾಗೆ ಇದು ಪುಷ್ಪ ಪಾರ್ಟ್ 1ರ ಸೀಕ್ವೆಲ್. ಪಾರ್ಟ್ 1ರಲ್ಲಿ ಪುಷ್ಪನ ವಿರುದ್ಧವಾಗಿ ಬನ್ವಾರ್ ಸಿಂಗ್ ಶೆಖಾವತ್ನ ಪಾತ್ರ ತುಂಬ ಇಂಪ್ಯಾಕ್ಟ್ ಮಾಡಿತ್ತು. ಇನ್ನು ಕತೆಗೆ ಬರೋದಾದರೆ ಇಲ್ಲಿನ ಕತೆ ಒನ್ ಲೈನ್ ಸ್ಟೋರಿ ಆಗಿತ್ತು. ಸಿನಿಮಾದಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ಅಂತ ಬಂದರೆ ಇಲ್ಲಿರುವ ಆ್ಯಕ್ಷನ್ ಸೀನ್ಸ್ ಚೆನ್ನಾಗಿತ್ತು, ಕ್ಯಾಮ್ರಾ ವರ್ಕಿಂಗ್ ಚೆನ್ನಾಗಿತ್ತು, ಮತ್ತು ಇಲ್ಲಿ ಪುಷ್ಪ ಪಾತ್ರ ಏನಿದೆ ಅದು ತುಂಬ ಪವರ್ಫುಲ್ ಆಗಿತ್ತು. ಸಿನಿಮಾ ಪೂರ್ತಿ ಪುಷ್ಪನೇ ಹೈಲೈಟ್ ಆಗಿತ್ತು. ಇನ್ನು ಕ್ಲೈಮ್ಯಾಕ್ಸ್ನಲ್ಲಿರೋ ಆ್ಯಕ್ಷನ್ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಪುಷ್ಪ ಪಾತ್ರದಲ್ಲಿ ಅಲ್ಲು ಅರ್ಜುನ್ ಅವರು ಆ ಪಾತ್ರದಲ್ಲಿ ಪರಕಾಯ ಪ್ರವೇಶವನ್ನೇ ಮಾಡಿಬಿಟ್ಟಿದ್ದಾರೆ ಅಂತಂದರೆ ತಪ್ಪಾಗಲ್ಲ. ಇನ್ನು ಫಾಹಿದ್ ಫಾಜಿಲ್ ಅವರ ಬನ್ವರ್ ಸಿಂಗ್ ಶೆಖಾವತ್ ಅನ್ನೋ ಪಾತ್ರ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಸೆಟಲ್ ಆಗಿತ್ತು. ಇಲ್ಲಿ ಪುಷ್ಪ ಮತ್ತು ಬನ್ವರ್ ಸಿಂಗ್ ಶೆಖಾವತ್ ಇವರಿಬ್ಬರ ನಡುವೆ ಕಾಳಗ ಏನಿದೆ ಅದು ತುಂಬ ಚೆನ್ನಾಗಿತ್ತು. ಇಲ್ಲಿ ಆ್ಯಕ್ಷನ್ ಇರಲಿಲ್ಲ, ಆದರೂ ಕೂಡ ಆ ರಕ್ತ ಚಂದನ ಸಾಗಿಸೋದು ಈಜಿ ಆಗಿರಲಿಲ್ಲ. ಬಿಕಾಸ್ ಅಲ್ಲಿ ಅಡ್ಡಗೋಡೆಯಾಗಿ ಬನ್ವರ್ ಸಿಂಗ್ ಶೆಖಾವತ್ ನಿಂತಿದ್ರು. ಈ ಅಡ್ಡಗೋಡೆ ಎಷ್ಟು ಗಟ್ಟಿಯಾಗಿತ್ತು ಅಂತ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಇನ್ನು ನೆಗೆಟಿವ್ ಅಂತ ಬಂದರೆ ಸಿನಿಮಾದ ಕತೆ ಇನ್ನಷ್ಟು ಚೆನ್ನಾಗಿ ರೈಟಿಂಗ್ ಇರಬೇಕಿತ್ತು. ಸಿನಿಮಾದಲ್ಲಿ ಪುಷ್ಪ ಎಂಟ್ರಿ ಸೀನ್ ಏನಿದೆ ಅದು ತುಂಬ ಚೆನ್ನಾಗಿತ್ತು, ಆದರೆ ಪುಷ್ಪ ಯಾಕೆ ಅಲ್ಲಿಗೆ ಬಂದಿದ್ದಾನೆ, ಹೇಗೆ ಬಂದ ಅನ್ನೋದು ಸಿನಿಮಾ ಪೂರ್ತಿ ನೋಡಿದ್ರೂ ಗೊತ್ತೇ ಆಗಲ್ಲ, ಅದು ಹಾಗೆ ಉಳ್ಕೊಂಡ್ಬಿಡ್ತು. ಇನ್ನು ಬನ್ವರ್ ಸಿಂಗ್ ಪಾತ್ರಕ್ಕೆ ಇನ್ನಷ್ಟು ಇಂಟೆಲಿಜೆಂಟ್ ರೈಟಿಂಗ್ ಇರಬೇಕಿತ್ತು, ಅದನ್ನು ಇನ್ನಷ್ಟು ಪವರ್ಫುಲ್ ಆಗಿ ಬರ್ಕೋಬೇಕಿತ್ತು. ಆದರೆ ಇಲ್ಲಿ ಆ ಪಾತ್ರ ಕಾಮಿಡಿ ಪೀಸ್ ಥರ ಕಾಣಿಸುತ್ತೆ. ಯಾಕಂದರೆ ಆ ಪಾತ್ರ ಪಾರ್ಟ್ 1ರಲ್ಲಿ ತುಂಬ ಇಂಪ್ಯಾಕ್ಟ್ ಮಾಡಿತ್ತು. ಅಂಥ ಒಂದು ಒಳ್ಳೆಯ ಪಾತ್ರವನ್ನು ಪಾರ್ಟ್ 2ಅಲ್ಲಿ ಸರಿಯಾಗಿ ಬಳಸ್ಕೊಂಡಿಲ್ಲ ಅಂತ ಅನಿಸ್ತು. ಹಾಗೆ ಆ ಪಾತ್ರ ಎಂಡ್ ಆಗೋ ರೀತಿಯೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಲಿಲ್ಲ. ಇನ್ನು ಪುಷ್ಪ ಏನಿದ್ದಾನೆ ಅವನು ತುಂಬ ಪವರ್ಫುಲ್, ಅವನನ್ನು ಹಿಮ್ಮೆಟ್ಟಿಸೋದು ಅಷ್ಟು ಸುಲಭ ಅಲ್ಲ. ಆ ಥರ ಈ ಪಾತ್ರವನ್ನು ಇಲ್ಲಿ ಟ್ರೀಟ್ ಮಾಡಿದ್ದಾರೆ. ಆದರೆ ಅಷ್ಟು ಪವರ್ಫುಲ್ ಆಗಿರೋ ವ್ಯಕ್ತಿಗೆ ಅಷ್ಟೇ ಪವರ್ಫುಲ್ ಆಗಿರೋ ಅಪೋಸಿಟ್ ಪಾತ್ರನೂ ಇರಬೇಕಿತ್ತು, ಆದರೆ ಅದು ಇಲ್ಲಿ ಇರಲಿಲ್ಲ. ಇದರಿಂದ ಪುಷ್ಪಗೆ ಟಕ್ಕರ್ ಕೊಡೋ ಪಾತ್ರ ಅಷ್ಟು ಗಟ್ಟಿಯಾಗಿ ಇರಲಿಲ್ಲ. ಅದರಿಂದ ಪುಷ್ಪನ ಪವರ್ ಏನಿದೆ ಅದು ಇಲ್ಲಿ ಸ್ವಲ್ಪ ನೆಗೆಟಿವ್ ಆಯಿತು ಅಂತ ಅನ್ನಿಸ್ತು. ಬಿಕಾಸ್ ಇಲ್ಲಿ ಪುಷ್ಪ ಯಾವಾಗಲೂ ಸೋಲೇ ಕಾಣಲ್ಲ. ಇನ್ನು ಸಿನಿಮಾದ ಕೊನೆಯ 40-50 ನಿಮಿಷದ ಕತೆ ಏನಿದೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ಇರಲಿಲ್ಲ. ಪಾರ್ಟ್ 3 ಮಾಡಬೇಕು ಅಂತ ಸುಮ್ಮನೆ ತುರುಕಿದ್ದಾರೆ ಅಂತ ಅನಿಸ್ತು. ಇನ್ನು ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಅವರ ನಟನೆ ಸಿನಿಮಾದ ಮೇನ್ ಪಾಸಿಟಿವ್ ಅಂತಲೇ ಹೇಳ್ಬೋದು. ಬಿಕಾಸ್ ಅವರು ಆ ಪಾತ್ರದಲ್ಲಿ ಅಷ್ಟು ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಬಿಕಾಸ್ ಇಲ್ಲಿ ಆ ಪಾತ್ರವನ್ನು ಬಿಟ್ಟು ಬೇರೆ ಯಾವ ಪಾತ್ರನೂ ನಮಗೆ ಅಷ್ಟು ಇಂಪ್ಯಾಕ್ಟ್ ಮಾಡಿರಲಿಲ್ಲ. ಇನ್ನು ನೀವು ಈ ಸಿನಿಮಾವನ್ನು ನೋಡಿದರೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ.